ನೋಡಿ ಫ್ರೆಂಡ್ಸ್, ನಾವು ಇವಾಗ ಬಂದಿದ್ದೀವಿ. ಇವಾಗ ನೋಡಿ ಪ್ಲೇಸ್ ಈ ಥರ ಇದೆ. ಲೈಟ್ ಆಫ್ ಹಿಂದೆ ಹಾಕಮ್ಮ. ನೋಡಿ ಈ ಥರ ಇದೆ ಪ್ಲೇಸು. ಬಂದಿದ್ದೀವಿ. ಪ್ಲೇಸು ಚಿಕ್ಕ ಹುಡುಗರೆಲ್ಲ ನೋಡ್ತಾ ಇದ್ರೆ, ಮತ್ತು ಚಿಕ್ಕ ಮಕ್ಕಳನ್ನೆಲ್ಲ ಯಾರಾದರೂ ವೀಡಿಯೋ ನೋಡ್ತಾ ಇದ್ರೆ ಸ್ವಲ್ಪ ಹುಷಾರಾಗಿ ನೋಡಿ. ಯಾಕೆಂದರೆ ಇದು ಪ್ಲೇಸ್ ಆ ಥರ ಇದೆ. ಇದರಲ್ಲಿ ದೆವ್ವ ಕಾಣುತ್ತೆ ಅನ್ನೋ ನಂಬಿಕೆ ಕೂಡ ನಮಗಿದೆ. ಅದಕ್ಕೆ ಇವಾಗ ಬಂದಿದ್ದೀವಿ. ಸ್ಟಾರ್ಟ್ ಮಾಡ್ತೀವಿ ಬನ್ನಿ, ಹಾಗೆ ತೋರಿಸ್ಕೊಂಡು ಹೋಗ್ತೀವಿ. ಇವಾಗ ಒಂದಿಷ್ಟು ದೂರ ಬೈಕಲ್ಲಿ ಹೋಗ್ತೀವಿ. ನೆಕ್ಸ್ಟ್ ಅಲ್ಲಿ ಹೋಗಿ ವೀಡಿಯೋ ಮಾಡಿ ತೋರಿಸ್ತೀವಿ ನಿಮಗೆ ಯಾವ ಥರ ಇದೆ ಅಂತ. ಬನ್ನಿ. ಟೈಮಿಂಗ್ಸು ಇವಾಗ ಕರೆಕ್ಟಾಗಿ ಎಷ್ಟಪ್ಪ, 12 ಗಂಟೆ 5 ನಿಮಿಷ ಆಗಿದೆ ಫ್ರೆಂಡ್ಸ್. ನೋಡಿ ಕರೆಕ್ಟಾಗಿ 12 ಗಂಟೆ 5 ನಿಮಿಷ ಆಗಿದೆ. ಟೈಮಿಂಗ್ಸು 12 ಗಂಟೆ 5 ನಿಮಿಷ ಇದೆ. ಬನ್ನಿ ಮುಂದ್ಗಡೆ ತೋರಿಸ್ತೀನಿ. ಬೈಕಲ್ಲೇ ಹೋಗಿ ವೀಡಿಯೋ ಮಾಡ್ಕೊಂಡು ಹೋಗೋಣ. ನೋಡಿ ಫ್ರೆಂಡ್ಸ್, ಇದೇ ಪ್ಲೇಸ್. ನೋಡಿ ಈ ಥರ ಇದೆ ಪ್ಲೇಸ್. ನೋಡಿ ಈ ಥರ ಇದೆ. ಇಲ್ಲಿ ಏನಾದರೂ ಕಾಣ್ಬೋದೇನೋ ದೆವ್ವ ಅಂತ ಬಂದಿದ್ದೀವಿ. ನೋಡುವ, ವಿಡಿಯೋ ನೋಡಿ ಹಾಗೆ ಫ್ರೆಂಡ್ಸ್. ಕಾಣ್ತಾ ಇದೆ ನೋಡಿ ಫ್ರೆಂಡ್ಸ್, ಇಲ್ಲಿ ಈ ಥರ ಇದೆ. ನೋಡಿ ಫ್ರೆಂಡ್ಸ್, ಏನೋ ಕಾಣ್ತಾ ಇದೆ. ನೋಡಿ ಏನೋ ಕಾಣ್ತಾ ಇದೆ. ನೋಡುವ ಇರಿ, ಜೂಮ್ ಮಾಡ್ತಾ ಇದ್ದೀನಿ. ನೋಡಿ ಏನೋ ಕಾಣ್ತಾ ಇದೆ ಅಲ್ಲಿ. ಏನೋ ನನಗೆ ಗೊತ್ತಿಲ್ಲ. ನೋಡಿ ಏನು ಕಾಣ್ತಾ ಇದೆ ಅನ್ನೋದು ಗೊತ್ತಾಯ್ತಾ ಇಲ್ಲ. ಹತ್ರಕ್ಕೆ ಹೋಗ್ತಾ ಇದ್ದೀನಿ. ನೋಡುವ ಇರಿ. ನೋಡಿ ಫ್ರೆಂಡ್ಸ್, ಬೆಳಿಗ್ಗೆ ಟೈಮಲ್ಲೆಲ್ಲ ಕ್ರಿಕೆಟೆಲ್ಲ ಆಡ್ತಾ ಇರ್ತಾರೆ ಇಲ್ಲಿ ಜಾಗದಲ್ಲಿ. ತುಂಬ ಚೆನ್ನಾಗಿದೆ ಮಾಡ. ಇದು ಕೆರೆ ಕೂಡ ದೊಡ್ಡದಾಗಿನೇ ಇದೆ. ಆದರೆ ಇಷ್ಟೊತ್ತಲ್ಲಿ ಹೇಳೋಕ್ಕಾಗಲ್ಲ. ದೆವ್ವ ಕಂಡ್ರು ಕಾಣ್ಬೋದು. ಏನೋ ಸೌಂಡ್ಗಳೆಲ್ಲ ಆಯ್ತಾ ಇದ್ದಾವೆ. ಆದರೆ ಏನದು? ಅದೇ ನೋಡು. ಫ್ರೆಂಡ್ಸ್, ಏನೋ ಕಾಣ್ತಾ ಇದೆ ನೋಡಿ ಫ್ರೆಂಡ್ಸ್. ಇಲ್ಲಿ ಏನು ಕಾಣ್ತಾ ಇದೆ ಅನ್ನೋದು ಗೊತ್ತಾಯ್ತಾ ಇಲ್ಲ. ನೋಡಿ ನೋಡಿ ಫ್ರೆಂಡ್ಸ್, ಇಲ್ಲಿ ಏನೋ ಕಾಣ್ತಾ ಇದೆ ನೋಡಿ. ಏನನ್ನೋದು ಗೊತ್ತಿಲ್ಲ. ನೋಡಿ ಈ ಥರ ಇದೆ. ನೋಡಿ ಅಲ್ಲಿ ಹತ್ರಕ್ಕೆ ಹೋಗ್ತಾ ಇದ್ದೀವಿ ಫ್ರೆಂಡ್ಸ್. ನೋಡಿ ಇಲ್ಲಿ ಈ ಥರ ಕಾಣ್ತಾ ಇದೆ. ದೆವ್ವ ಡ್ರಿಂಕ್ಸ್ ಏನೋ ಮಾಡ್ತಾಯಿದೆ ಫ್ರೆಂಡ್ಸ್. ಹೇಳೋಕ್ಕಾಗಲ್ಲ. ಕೆಲವರು ಎಣ್ಣೆ ಹೊಡೆಯೋರು ಇರ್ತಾರಲ್ಲ, ಅಂಥವರು ಹೇಳೋಕ್ಕಾಗಲ್ಲ. ಈ ಥರ ಡ್ರಿಂಕ್ಸ್ ಮಾಡೋ ಥರ ಆದರೂ ಮಾಡ್ತಾಯಿರ್ತಾರೆ. ಏನಿಲ್ಲ ಫ್ರೆಂಡ್ಸ್, ಇದು ಯಾವುದೋ ಕುಟ್ಟದಾಗಿರಬೇಕು. ಡ್ರಿಂಕ್ಸ್ ಎಲ್ಲ ಮಾಡ್ತಾರೆ ಇಲ್ಲಿ ಕೆಲವರು ಬಂದು. ಆದರೆ ಬೆಂಕೋತಲ್ಲಿ ಆಗಿರುತ್ತೆ ಅಂತ ಕಾಣ್ತಿದೆ ಇದು. ನೋಡಿ ಇಲ್ಲಿ ಈ ಥರ ಎಲ್ಲ ಇದೆ. ಅಂದರೆ ಭಯಾನಕವಾಗಿಯೇ ಇದೆ. ನೋಡಿ ಚೆನ್ನಾಗಿದೆ ಜಾಗ. ನೋಡಿ ಏನೇನೋ ಕಲ್ಲುಗಳೆಲ್ಲ ಹಾಕಿ ಏನೇನೋ ಆಟಗಳೆಲ್ಲ ಆಡ್ತಾ ಇರ್ತಾರೆ ಅಂತ ಕಾಣುತ್ತೆ ಹುಡುಗರು. ಮೇಲ್ಗಡೆ ಹೋಗ್ಬೋದೇನೋ ಗೊತ್ತಿಲ್ಲ. ಆದರೂ ಕೂಡ ಹೋಗೋಕ್ಕೆ ಟ್ರೈ ಮಾಡ್ತೀವಿ. ಇಲ್ಲಿ ತನಕ ಬಂದಿದ್ದೀವಿ, ಹೋಗೋಕ್ಕೆ ಟ್ರೈ ಮಾಡ್ತೀವಿ.
ನೋಡಿ ಫ್ರೆಂಡ್ಸ್, ಇಲ್ಲಿ ಈ ಥರ ಸೌಂಡ್ಗಳೆಲ್ಲ ಆಯ್ತಾಯಿದ್ದಾವೆ. ನೋಡುವ ಬನ್ನಿ, ಮುಂದ್ಗಡೆ ಹುಣ್ಣು ತೋರಿಸ್ತೀನಿ, ಹುಣ್ಣಿದೆ. ನೋಡಿ ಫ್ರೆಂಡ್ಸ್, ಇಲ್ಲಿ ಸೌಂಡ್ಗಳು ಮಾತ್ರ ಜಾಸ್ತಿ ಆಯ್ತಾ ಇದ್ದಾವೆ. ಆದರೆ ಯಾವುದು ಏನು ಸೌಂಡ್ ಅನ್ನೋದು ಗೊತ್ತಾಯ್ತಾ ಇಲ್ಲ. ನೋಡಿ ಈ ಥರ ಇದೆ ಫ್ರೆಂಡ್ಸ್, ನೋಡಿ ಪ್ಲೇಸ್ ಈ ಥರ ಇದೆ. ನೋಡಿ ಈ ಥರ ಇದೆ ಪ್ಲೇಸು ನೋಡಿ. ನೋಡಿ ಇಲ್ಲಿ ಈ ಥರ ಇದೆ ಪ್ಲೇಸು ನೋಡಿ. ಎಲ್ಲಿನೂ ಏನೋ ಕಾಣ್ತಾ ಇದೆ, ವೈಟ್ ವೈಟಾಗಿ ಕಾಣ್ತಾ ಇರ್ತವೆ. ಈ ಏನೋ ನನಗೆ ಗೊತ್ತಾಗ್ತಾ ಇಲ್ಲ. ನೋಡಿ ಫ್ರೆಂಡ್ಸ್, ಇಲ್ಲಿ ಈ ಥರ ಇದೆ ನೋಡಿ. ತುಂಬ ದೊಡ್ಡ ದೊಡ್ಡ ಗುಂಡಿಗಳೆಲ್ಲ ಇದ್ದಾವೆ. ಈ ಥರ ಇದೆ ನೋಡಿ, ದೊಡ್ಡ ದೊಡ್ಡ ಗುಂಡಿಗಳೆಲ್ಲ ಕಾಣ್ತಾ ಇದ್ದೇವೆ. ಪ್ಲೇಸ್ ಈ ಥರ ಇದೆ. ಸೌಂಡ್ಗಳು ಆಯ್ತಾ ಇದ್ದಾವೆ, ಆದರೆ ಏನು ಕಾಣಿಸ್ತಾ ಇಲ್ಲ ಇಲ್ಲಿ. ಇವಾಗ 1 ಗಂಟೆ ಆಗಕ್ಕಾಯ್ತು, 1 ಗಂಟೆ ಆಗಿರ್ಬೋದೇನೋ. ಸೌಂಡ್ ಮಾತ್ರ ಆಯ್ತಾ ಇದೆ, ಏನು ಕಾಣಿಸ್ತಾ ಇಲ್ಲ. ಮೇಲೆ ಕಟ್ಟೆ ಮೇಲೆ ನೋಡ್ತೀವಿ ಹೋಗಿ, ಕಟ್ಟೆ ಮೇಲೆ ಹೋದ್ಮೇಲೆ ಏನಾದರೂ ಕಾಣ್ಬೋದೇನೋ. ನಾವು ಇದಂಥ ಪ್ಲೇಸ್ ಅಂತಲೇ ಬಂದಿದ್ದೀವಿ, ಆದರೆ ಕಾಣಬೇಕು ಲೆಕ್ಕದಲ್ಲಿ. ನೋಡೋಣ ಫ್ರೆಂಡ್ಸ್, ಮುಂದ್ಗಡೆ ಹೋಗ್ತೀವಿ ಬನ್ನಿ. ಯಾವ ಥರ ಇದೆ ಅಂತ ತೋರಿಸ್ತೀವಿ. ಕಟ್ಟೆ ಮೇಲ್ಗಡೆ ಹೋಗ್ತೀವಿ. ಕಟ್ಟೆ ಮೇಲ್ಗಡೆ ಹೋಗೋದಕ್ಕೆ ನಾವು ಪರ್ಮಿಷನ್ ಏನು ತೊಗೊಂಡು ಬಂದಿಲ್ಲ, ಆದರೂ ಕೂಡ ಹೋಗ್ತಾಯಿದ್ದೀವಿ. ಯಾರಾದರೂ ಹೇಳಿದ್ರೆ ಇಲ್ಲ ವೀಡಿಯೋ ಮಾಡೋಕ್ಕೆ ಬಂದಿದ್ದೋ ಅಂತ ಹೇಳ್ತೀವಿ, ಏನು ಮಾಡೋಕ್ಕಾಗಲ್ಲ. ಮತ್ತು ಹಾಗೆ ನಾನು ಮತ್ತು ಅಭಿ, ದರ್ಶನ್, ನಾವು 3 ಜನ ಬಂದಿದ್ವಿ. ಹೆಸರು ಸ್ವಲ್ಪ ಸ್ಟ್ರಾಂಗಾಗಿರೋ ಹೆಸರು ಇವತ್ತಿನಿದೆ, ಆದರೆ ದೆವ್ವ ಕಾಣ್ತಾ ಇಲ್ಲ ಕಣ್ಣಿಗೆ ಅಷ್ಟೇ. ಸೌಂಡ್ಗಳು ಮಾತ್ರ ರೌಂಡ್ ಆ ಕಡೆ ಈ ಕಡೆ ಎಲ್ಲ ಏನೇನೋ ಸೌಂಡ್ಗಳೆಲ್ಲ ಆಯ್ತಾ ಇರ್ತವೆ. ಸೌಂಡ್ನೆಲ್ಲ ಲೆಕ್ಕ ತಗೊಳಕ್ಕಾಗಲ್ಲ. ಕೆಲವೊಂದು ಪಕ್ಷಿ ಪ್ರಾಣಿಗಳು ಅದು ಇದು ಅಂತ ಎಲ್ಲ ಜಾಗದಲ್ಲಿ ಒಂದೊಂದು ಇರ್ತಾ ಇರ್ತವೆ, ಅದಕ್ಕೆ ಹೇಳೋಕ್ಕಾಗಲ್ಲ. ನೋಡಿ ಫ್ರೆಂಡ್ಸ್, ಇವಾಗ ನಾವು ಬಂದಿದ್ದೋ ಇಲ್ಲಿ ಕೂಡ ಸೌಂಡ್ಗಳು ಆಯ್ತಾಯಿದ್ದಾವೆ. ಆದರೆ ಇಲ್ಲಿ ಕಟ್ಟೆ ಮೇಲ್ಗಡೆ ಎಲ್ಲ ಹೋಗೋಕ್ಕಾಗಲ್ಲ, ಯಾಕಂದರೆ ನಾವು ಕೂಡ ಕೇಳಿಲ್ಲ. ನಮಗೆ ಅಷ್ಟೊಂದು ಸಬ್ಸ್ಕ್ರೈಬರ್ ಕೂಡ ಜಾಸ್ತಿ ಇಲ್ಲ ನಮಗೆ. ನಾವು ಒಂದು 45 ಜನ ಇರೋದ್ರಿಂದ ಯಾರಾದರೂ ನೋಡಿದ್ರೆ ಇವರೆಲ್ಲ ವೀಡಿಯೋ ಮಾಡೋಕ್ಕೆ ಬಂದಿದ್ದಾರೆ, ಯಾಕೆ ಬಂದಿದ್ದಾರೆ ಅಂತ ಪ್ರಶ್ನೆ ಮಾಡೋರೆ ಜಾಸ್ತಿ ಇರ್ತಾರೆ. ಇಲ್ಲಿ ಎಲ್ಲ ಜಾಗದಲ್ಲಷ್ಟೇ ಈ ಥರ ಇರುತ್ತೆ. ಅದಕ್ಕೆ ನಾವು ಸ್ವಲ್ಪ ಹೆಚ್ಚು ಫಾಲೋವರ್ಸ್ ಬಂದರೆ ಎಂಥ ಜಾಗ ಆದರೂ ಹೋಗಿ ಉಕ್ಕಿ ಮಾತಾಡೋಂಥ ಧೈರ್ಯ ಕೂಡ ಇರುತ್ತೆ ನಮಗೇನು. ನಾವು ಇಂಥ ವೀಡಿಯೋ ಮಾಡ್ತೀವಿ ನೋಡಿ, ಗೊತ್ತಿಲ್ವಾ ನಿಮಗೆ ಅಂತ ಹೇಳ್ಬೋದು. ಇವಾಗಲೂ ಇದೆ, ಆದರೆ ಇವಾಗ ಏನು ಅಷ್ಟೊಂದಿಲ್ಲ. ನಾವೇನು ಅಷ್ಟೊಂದು ಮೇಲ್ಮಟ್ಟಕ್ಕೇನು ತಗೊಂಡೋಗಿಲ್ಲ, ನಮ್ಮದೇ ಮೀಡಿಯಮ್ ಇದೆ ಅಷ್ಟೇ. ಅದಕ್ಕೋಸ್ಕರ ನಾವು ಕಟ್ಟೆ ಮೇಲ್ಗಡೆ ಎಲ್ಲ ಹೋಗೋಕ್ಕಾಗಲ್ಲ. ಮತ್ತು ಕೇಳಿ ಎಲ್ಲ ಪರ್ಮಿಷನ್ ತಗೊಂಡ್ರೆ, ಕೇಳೋ ಅಂತಂದರೆ ನಾವು ಬೆಳಗ್ಗೆ ಟೈಮಲ್ಲಿ ಕೆಲಸ ಅಲ್ಲಿ ಇಲ್ಲಿ ಎಲ್ಲ ಹೋಗ್ತಾ ಇರ್ತೀವಿ, ಅದರಿಂದ ಕೇಳೋಕ್ಕೂ ಆಗಲ್ಲ ನಮಗೆ. ಬಂದು ನಾವು ಒಂದೇ ಸಲ ಪ್ಲೇಸ್ ಈ ಥರ ಇದೆ ಅಂತ ಹೇಳಿದ್ರೆ ನೈಟ್ ಟೈಮ್ ಬರೋದು, ಈ ವಿಡಿಯೋ ಮಾಡ್ಕೊಂಡು ಹೋಗ್ತಾ ಇರೋದೆ. ಆದರೆ ಇಲ್ಲಿ ಯಾರು ಏನಾದರೂ ಅಂದ್ಕೋತಾರೆ ಅನ್ನೋದು ನಮಗೆ ಗೊತ್ತಾಗಲ್ಲ. ಅದಕ್ಕೆ ಮೇಲ್ಗಡೆ ಎಲ್ಲ ಹೋಗೋದೆಲ್ಲ ಸ್ವಲ್ಪ ಸರಿ ಬರೋಲ್ಲ, ನಾವು ಕೂಡ ಕೇಳಿಲ್ಲ. ಅದರಿಂದ ಬನ್ನಿ, ಹಾಗೆ ಇನ್ನೊಂದು ಸ್ವಲ್ಪ ತೋರಿಸ್ತೀನಿ ಬನ್ನಿ. ಜೊತೆಗೆ ಇನ್ನೊಂದು ವಿಷಯ ಏನಂತಂದರೆ, ಇಲ್ಲಿ ಕೂಡ ಶಬ್ದ ಆಗಿದೆ, ಆದರೆ ಯಾವುದು ಕಂಡಿಲ್ಲ ನಮ್ಮ ಕಣ್ಣಿಗೆ. ಅಷ್ಟೊಂದು ಭಯ ಪಡಿಸೋಂಥ ರೀತಿಯಲ್ಲಿ ಶಬ್ದಗಳು ಅಷ್ಟೇ ಆಯ್ತಾ ಇದ್ದಾವೆ, ಏನು ಕಂಡಿಲ್ಲ. ಆದರೆ ನಮ್ಮ ಕಡೆ ಎಲ್ಲ ದೆವ್ವ ಇರೋದಂತೂ ನಿಜಾನೇ ಅಂತಲೇ ಹೇಳ್ಕೊಬೋದು, ಇಲ್ಲ ಅಂತಲೂ ಕೂಡ ಹೇಳ್ಬೋದು. ಯಾಕೆಂತಂದರೆ ಮತ್ತು ಹಾಗೆ ಇನ್ನೂ ಹೆಚ್ಚು ವೀಡಿಯೋ ಮಾಡೋದಕ್ಕೆ ನೀವೇ ನಮಗೆ ಸ್ವಲ್ಪ ತಾಕತ್ತು ನಿಂತ್ಕೋಬೇಕು. ಯಾಕಂದರೆ ಒಂದು ಸ್ವಲ್ಪ ಲೈಕ್ ಮಾಡಿ, ಏನು ಶೇರ್ ಮಾಡಿ, ಏನು ಫಾಲೋ ಮಾಡಿ. ಮತ್ತು ಜೊತೆಗೆ ಇನ್ನೊಂದು ವಿಷಯ ಏನಂತಂದರೆ, ಸಬ್ಸ್ಕ್ರೈಬರ್ ಆಗಿರಿ ಯೂಟ್ಯೂಬಲ್ಲಿ. ನಮಗೇನು ಕೂಡ ಸ್ವಲ್ಪ ಇನ್ನೊಂದು ಸ್ವಲ್ಪ ಹೆಚ್ಚು ಜನ ಇದ್ದರೆ ನಾವು ಕೂಡ ಹೆಚ್ಚು ವೀಡಿಯೋ ಮಾಡ್ಬೋದು. ಇಲ್ಲಂತಂದರೆ ನೋಡುವ, ಇವಾಗ ಕಾಣ್ತಾ ಇಲ್ಲ ಅಷ್ಟೊಂದು. ನೆಕ್ಸ್ಟು ವೀಡಿಯೋ ಮಾಡ್ತೀನಿ, ಅದ್ರ ಬಗ್ಗೆ ನಾನು ಮಾತಾಡ್ತೀನಿ. ಇವಾಗ ಕಂಡಿಲ್ಲ
ಅನ್ನೋದಕ್ಕೋಸ್ಕರ ನೋಡ್ತಾ ಇದ್ದೀನಿ. ನಾವು ಕೂಡ ಈ ವಿಡಿಯೋ ಸ್ಟಾಪ್ ಮಾಡೋಣ ಲೆಕ್ಕದಲ್ಲಿದ್ದೀವಿ. ಮತ್ತು ಜನ ಕೂಡ ನಮಗೆ ಅಷ್ಟೊಂದು ಫಾಲೋವರ್ಸ್ ಯಾರು ಜಾಸ್ತಿ ಬರ್ತಾಯಿಲ್ಲ. ಅದರಿಂದ ನೋಡವ ಈ ಈ ವಿಡಿಯೋಗೆ ನೋಡವ ಈ ವಿಡಿಯೋ ನೆಕ್ಸ್ಟ್ ಮುಗೀಲಿ, ಆಮೇಲೆ ನಾವು ಇದ್ರ ಬಗ್ಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಮಾತಾಡ್ತೀನಿ. ಈ ವಿಡಿಯೋಗೆ ಇರಲಿ, ನೆಕ್ಸ್ಟ್ ವಿಡಿಯೋದಲ್ಲಿ ಅದ್ರ ಬಗ್ಗೆ ಏನು ಹೇಳ್ಬೇಕನ್ನೋದನ್ನ ನಾನು ಹೇಳ್ತೀನಿ. ಓಕೆ ಫ್ರೆಂಡ್ಸ್, ಹಾಗೆ ಲೈಕ್ ಮಾಡಿ ಆ್ಯಂಡ್ ಶೇರ್ ಮಾಡಿ ಆ್ಯಂಡ್ ಫಾಲೋ ಮಾಡಿ. ಮತ್ತು ಇನ್ನೊಂದು ಏನು ಅಂತಂದರೆ MRS ಗೋಸ್ಟ್ ವಿಡಿಯೋ ನಮ್ಮ ಕಡೆಯಿಂದ ಏನಾದರೂ ಮಾತಲ್ಲಿ ಏನಾದರೂ ತಪ್ಪಾಗಿದ್ದರೆ ಮತ್ತು ಕ್ಷಮೆ ಇರಲಿ ಅಂತ ಕೇಳ್ಕೊತೀನಿ. ಮತ್ತು ನಮ್ಮ ನಡವಳಿಕೆಯಲ್ಲಿ ಏನಾದರೂ ತೊಂದರೆ ಆಗಿದರೆ ಕ್ಷಮಿಸಿ. ಮತ್ತು ನಾವು ಬಂದು ಹೋಗೋ ಪ್ಲೇಸು ಯಾರಾದ್ರಿಗೂ ನೋಡಿದ್ರೆ ಅವ್ರಿಗೇನಾದರೂ ಕೋಪ ಬಂದರೆ ಇದನ್ನ ಕ್ಷಮಿಸಿ ಅಂತ ಕೇಳ್ಕೊತೀನಿ. ಮತ್ತು ನಾವು ಯಾರನ್ನ ಕೇಳದೆ ಬರ್ತಾ ಇರೋಂಥ ಜಾಗಗಳೇ ತುಂಬ ಇರೋದು. ನಾವು ಯಾರನ್ನ ಕೇಳಿ ಯಾವತ್ತೂ ಹೋಗಿಲ್ಲ, ಕೇಳ್ದೇ ಹೋಗ್ತಾ ಇರೋದು. ಯಾಕಂದರೆ ನಮಗೆ ಅಷ್ಟೊಂದು ಇದಿಲ್ಲ, ಕೇಳೋಷ್ಟು ಬಂದು ಕೇಳೋ ಅನ್ನೋದಿದ್ದರೆ ಹುಡುಗರೆಲ್ಲ ಕೆಲಸ ಹೋಗಿರ್ತಾರೆ. ನಾನು ಕೂಡ ಕೆಲಸ ಹೋಗಿರ್ತೀನಿ ಬೆಳಗ್ಗೆ ಟೈಮಲ್ಲಿ. ನೈಟ್ ಟೈಮು ಬಂದು ಒಂದೇ ಸಲ ವೀಡಿಯೋ ಮಾಡ್ಕೊಂಡು ಹೊಂಟೋಗೋ ಅಂದ್ಬಿಟ್ಟು ನಾವಿರ್ತೀವಿ. ಇಲ್ಲಿ ಯಾರಾದರೂ ಏನಾದರೂ ಹೇಳಿದ್ರು ಕೂಡ ಬೈಸ್ಕೋಬೇಕು ಅವ್ರ ಕೈಯಲ್ಲಿ. ಅದಕ್ಕೆ ಯಾರಾದರೂ ತಪ್ಪಾಗಿ ನಾವು ಬಂದು ವೀಡಿಯೋ ಮಾಡ್ತಾಯಿದ್ದೀವಿ ಅನ್ನೋದು ತಪ್ಪಾಗಿದ್ದರೆ ಕ್ಷಮೆ ಇರಲಿ ಅಂತ ಕೇಳ್ಕೊತೀನಿ. ಹಾಗೆ ಫ್ರೆಂಡ್ಸ್, ಲೈಕ್ ಮಾಡಿ ಆ್ಯಂಡ್ ಶೇರ್ ಮಾಡಿ ಆ್ಯಂಡ್ ಫಾಲೋ ಮಾಡಿ. ಓಕೆ ಬಾಯ್ ಫ್ರೆಂಡ್ಸ್.